ನಮಸ್ಕಾರ ಸ್ನೇಹಿತರೆ. 1999ರಲ್ಲಿ ರಷ್ಯಾದ ಡಾಕ್ಟರ್ ಎರ್ನ್ಸ್ಟ್ ಮೊಲ್ಡಾಶಿವ್ ತಮ್ಮ ತಂಡದೊಂದಿಗೆ ಟಿಬೆಟ್ಗೆ ಆಗಮಿಸುತ್ತಾರೆ. ಇಲ್ಲಿ ಅವರು ಬಂದಿದ್ದು ಒಂದು ಎಕ್ಸ್ಪೆಡಿಷನ್ಗಾಗಿ, ಜಗತ್ತಿನ ಅತ್ಯಂತ ರಹಸ್ಯಮಯವಾದ ಪರ್ವತ ಕೈಲಾಸ ಪರ್ವತದ ಶೋಧಕ್ಕಾಗಿ. ಹಲವು ವಾರಗಳ ಎಕ್ಸ್ಪೆಡಿಷನ್ ನಂತರ ರಷ್ಯಾಗೆ ಮರಳಿದಾಗ ಅವರು ಕೆಲವು ಹೇಳಿಕೆಗಳನ್ನು ನೀಡುತ್ತಾರೆ. ಅದು ಇಡೀ ಜಗತ್ತನ್ನು ನಡುಗಿಸುವಂಥದ್ದು. ಮೊಲ್ಡಾಶೇವ್ ಅವರ ಹೇಳಿಕೆಯ ಪ್ರಕಾರ ಕೆಲವು ವರ್ಷಗಳ ಹಿಂದೆ 4 ಸೈಬೀರಿಯನ್ ಕ್ಲೈಂಬರ್ಸ್ಗಳು ಕೈಲಾಸದ ಮೇಲೆ ಏರಲು ಪ್ರಯತ್ನಿಸಿದ್ದರು ಮತ್ತು 1.5 ವರ್ಷದೊಳಗೆ 4 ಕೂಡ ವೃದ್ಧರಾಗಿ ಸಾವನ್ನಪ್ಪಿದರು. ಇದೇ ತಂಡದ ಒಬ್ಬ ಸದಸ್ಯ ಸರ್ಜಿ ಸೆಲ್ವರ್ಸ್ಟಾಫ್ ಹೇಳುವಂತೆ, ಕೈಲಾಸ ಪರ್ವತ ಒಂದು ಟೈಮ್ ಮಷಿನ್ ಆಗಿದೆ. ಇಲ್ಲಿ ಸಮಯ ಬೇರೆ ರೀತಿಯಲ್ಲಿ ಹರಿಯುತ್ತದೆ ಮತ್ತು ವಯಸ್ಸು ಬಹಳ ತ್ವರಿತವಾಗಿ ಹೆಚ್ಚಾಗುತ್ತದೆ. ಇದರಂತೆ ಕೆಲವರು ಹೇಳುವಂತೆ ಕೈಲಾಸದ ಬಳಿ ಉಗುರುಗಳು ಮತ್ತು ಕೂದಲುಗಳು ಬಹಳ ವೇಗವಾಗಿ ಬೆಳೆಯುತ್ತಿವೆ ಎಂದು. ಡಾಕ್ಟರ್ ಮೊಲ್ಡಾಶೇವ್ ಅವರು ಹೇಳುವಂತೆ ಕೈಲಾಸ ನಿಜವಾಗಿಯೂ ಒಳಗಿಂದ ಖಾಲಿಯಾಗಿದೆ ಮತ್ತು ಇದರೊಳಗೆ ಬಹಳಷ್ಟು ಗುಹೆಗಳಿವೆ. ಅಲ್ಲಿ ಪ್ರಾಚೀನ ಮಿಥಿಕಲ್ ಸಿವಿಲೈಸೇಷನ್ನ ಜನರು ಸಮಾಧಿಯಲ್ಲಿ ಇದ್ದಾರೆ. ಈ ಕ್ಲೇಮ್ಗಳು ಬಹಳಷ್ಟು ವೈರಲ್ ಆದವು. ಇಂದಿಗೂ ಇಂಟರ್ನೆಟ್ನಲ್ಲಿ ಮೌಂಟ್ ಕೈಲಾಸ್ ಸರ್ಚ್ ಮಾಡಿದರೆ ಈ ಕಥೆಗಳು ಮೊದಲು ಬರುತ್ತವೆ. ಆದರೆ ಈ ದಾವೆಗಳಲ್ಲಿ ಎಷ್ಟು ಸತ್ಯತೆ ಇದೆ? ಕೈಲಾಸದ ಬಳಿ ನಿಜವಾಗಿಯೂ ಸಮಯ ಬೇರೆ ರೀತಿ ವರ್ತಿಸುತ್ತದೆಯೇ? ಏಕೆ ಮೌಂಟ್ ಎವರೆಸ್ಟ್ ನಂತಹ ಜಗತ್ತಿನ ಅತ್ಯಂತ ಎತ್ತರದ ಪರ್ವತದ ಮೇಲೆ ಸಾವಿರಾರು ಜನರು ಏರಿದ್ದಾರೆ, ಆದರೆ ಕೈಲಾಸ ಪರ್ವತದ ಮೇಲೆ ಇಂದಿಗೂ ಯಾವುದೇ ಮನುಷ್ಯ ಏರಲು ಸಾಧ್ಯವಾಗಿಲ್ಲ? ಬನ್ನಿ ಈ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳೋಣ. ನಕ್ಷೆಯಲ್ಲಿ ಕಾಣುವಂತೆ ಮೌಂಟ್ ಕೈಲಾಸ ಭಾರತ ಮತ್ತು ಚೀನಾ ಬಾರ್ಡರ್ನಿಂದ ಸುಮಾರು 100 ಕಿಲೋಮೀಟರ್ ದೂರದಲ್ಲಿ ತಿಬೆಟ್ನ ವೆಸ್ಟರ್ನ್ ರೀಜನ್ನಲ್ಲಿದೆ. ಇದರ ಎತ್ತರ ಸರಿಸುಮಾರು 6638 ಮೀಟರ್ಗಳು. ಅದು ಮೌಂಟ್ ಎವರೆಸ್ಟ್ನ ಎತ್ತರಕ್ಕಿಂತ ಸುಮಾರು 2200 ಮೀಟರ್ ಕಡಿಮೆ ಇದೆ. ಆದರೆ ವಿಚಿತ್ರ ಸಂಗತಿ ಏನೆಂದರೆ ಇದು ಸಂಪೂರ್ಣ ಪಿರಮಿಡ್ ಆಕಾರದಲ್ಲಿದೆ. ಅತ್ಯಂತ ಫೇಮಸ್ ಹಿಂದೂ ಲೆಜೆಂಡ್ ರಾವಣನ ಕಥೆಯ ಪ್ರಕಾರ, ತನ್ನ ಶಕ್ತಿಯ ಅಹಂಕಾರದಲ್ಲಿ ರಾವಣ ಒಮ್ಮೆ ಕೈಲಾಸ ಪರ್ವತವನ್ನು ಭಗವಾನ್ ಶಿವ ಮತ್ತು ಮಾತಾ ಪಾರ್ವತಿಯೊಂದಿಗೆ ಎತ್ತಿಕೊಂಡು ಲಂಕೆಗೆ ಕೊಂಡೋಗಲು ಯೋಚಿಸಿದನು. ರಾವಣ ಕೈಲಾಸವನ್ನು ಎತ್ತುತ್ತಿದ್ದಾಗ ಭಗವಾನ್ ಶಿವ ತನ್ನ ಪಾದದ ಒಂದು ಅಂಗುಷ್ಟದಿಂದ ಮಾತ್ರ ಒತ್ತಿದರು ಮತ್ತು ರಾವಣ ಸಾವಿರಾರು ವರ್ಷಗಳ ಕಾಲ ಪರ್ವತದ ಕೆಳಗೆ ಸಿಕ್ಕಿ ಹಾಕಿಕೊಂಡನು. ಹಿಂದೂಗಳಂತೆಯೇ ಬೌದ್ಧರು ಕೈಲಾಸ ಪರ್ವತದ ಮೇಲೆ ಬೌದ್ಧ ದೇವತೆ ಚಕ್ರಸಂವರ ತನ್ನ ಪತ್ನಿ ವಜ್ರಯಾರಿಯೊಂದಿಗೆ ಮೆಡಿಟೇಷನ್ ಮಾಡುತ್ತಾರೆ ಎಂದು ನಂಬುತ್ತಾರೆ. ಅದೇ ರೀತಿಯಾಗಿ ಜೈನ ಧರ್ಮದಲ್ಲಿ ಕೈಲಾಸವನ್ನು ಅಷ್ಟಾಪದ ಎಂದು ಕರೆಯುತ್ತಾರೆ. ಅಲ್ಲಿ ಮೊದಲ ತೀರ್ಥಂಕರ ಋಷಭದೇವ ಲಕ್ಷಾಂತರ ವರ್ಷಗಳ ತಪಸ್ಸೆ ಮಾಡಿ ಮೋಕ್ಷ ಪಡೆದರು. ಅದೇ ರೀತಿ ಬೋನ್ ಧರ್ಮ, ಇದರ ಬಗ್ಗೆ ನಿಮ್ಮಲ್ಲಿ ಹೆಚ್ಚಿನವರು ಬಹುಶಃ ತಿಳಿದಿರಲಿಕ್ಕಿಲ್ಲ, ಏಕೆಂದರೆ ಇದು ತಿಬೆಟ್ನ ಪ್ರೀ ಬೌದ್ಧ ಇಂಡಿಜಿನಸ್ ರಿಲಿಜನ್ ಆಗಿದೆ. ಅಂದರೆ ಬೌದ್ಧ ಧರ್ಮ ಬರುವ ಮೊದಲು ತಿಬೆಟ್ನಲ್ಲಿ ಹೆಚ್ಚಿನ ಜನರು ಈ ಧರ್ಮವನ್ನು ಅನುಸರಿಸುತ್ತಿದ್ದರು. ಇದರಲ್ಲಿ ನಂಬುವಂತೆ ಕೈಲಾಸ ಅದು ಆಕ್ಸೆಸ್ ಮುಂಡಿ ಆಗಿದೆ. ಅಲ್ಲಿ ಸ್ವರ್ಗ ಮತ್ತು ಭೂಮಿ ಭೇಟಿಯಾಗುತ್ತವೆ. ಆದ್ದರಿಂದ ಯೋಚಿಸಿ ನೋಡಿ, 4 ಬೇರೆ ಬೇರೆ ಧರ್ಮಗಳು ಆದರೂ ಕೂಡ ಎಲ್ಲರೂ ಕೈಲಾಸದ ಬಗ್ಗೆ ಒಂದೇ ರೀತಿಯಾಗಿ ಯೋಚಿಸುತ್ತಾರೆ. ಕೈಲಾಸದ ಹೊರತು ಪ್ರಪಂಚದಲ್ಲಿ ಇನ್ನೊಂದು ಇಂತಹ ಪರ್ವತವಿದೆ. ಅದು ಕೂಡ 4 ಧರ್ಮಗಳಲ್ಲಿ ಪೂಜಿಸಲ್ಪಡುತ್ತದೆ. ಅದುವೇ ಶ್ರೀಲಂಕಾದ ಶ್ರೀಪಾದ್ ಅಥವಾ ಅಡಮ್ಸ್ ಪೀಕ್. ಇದು ಸಹ ಬಹಳ ವಿಶಿಷ್ಟವಾದುದು. ಇದರ ಫೋಟೋಗಳನ್ನು ನೋಡಿ. ಇದರ ರಿಲಿಜಿಯಸ್ ಸಿಗ್ನಿಫಿಕೆನ್ಸ್ ಹಿಂದೂ ಧರ್ಮ, ಬೌದ್ಧ ಧರ್ಮ, ಇಸ್ಲಾಂ ಮತ್ತು ಕ್ರಿಶ್ಚಿಯಾನಿಟಿಯಲ್ಲಿ ಕಾಣುತ್ತದೆ. ಈ ಪರ್ವತದ ಮೇಲೆ ಒಂದು ದೊಡ್ಡ ಪಾದದ ಗುರುತಿನಂತಹ ಫಾರ್ಮೇಶನ್ ಮಾಡಲ್ಪಟ್ಟಿದೆ ಮತ್ತು ಅದನ್ನು 4 ಬೇರೆ ಬೇರೆ ಧರ್ಮಗಳ ಜನರು ಬೇರೆ ಬೇರೆ ರೀತಿ ಇಂಟರ್ಪ್ರೇಟ್ ಮಾಡುತ್ತಾರೆ. ಆದರೆ ಕೈಲಾಸಕ್ಕೆ ಬಂದರೆ ಕೈಲಾಸ ಪರ್ವತವನ್ನು ಹಿಮಾಲಯದ ಅತ್ಯಂತ ಹಳೆಯ ಪರ್ವತ ಎಂದು ಹೇಳಲಾಗುತ್ತದೆ. ಆದರೆ ಇದು ಸತ್ಯ ಅಲ್ಲ. ಹಿಮಾಲಯದ ಪರ್ವತಗಳು ಇಂಡಿಯನ್ ಮತ್ತು ಯುರೇಷಿಯನ್ ಪ್ಲೇಟ್ಗಳ ಕಾಲ್ಕನ್ನಿಂದ ಸುಮಾರು 5 ಕೋಟಿ ವರ್ಷಗಳ ಹಿಂದೆ ರೂಪುಗೊಳ್ಳಲು ಶುರುವಾದವು. ಆದರೆ ಕೈಲಾಸ ಪರ್ವತ ಅದಕ್ಕಿಂತ ಸುಮಾರು 3 ಕೋಟಿ ವರ್ಷಗಳ ನಂತರ ಕೇವಲ 1.7 ಕೋಟಿ ವರ್ಷಗಳ ಹಿಂದೆ ರೂಪುಗೊಳ್ಳಲು ಶುರುವಾಯಿತು. ಈ ಪರ್ವತವನ್ನು ಸ್ಯಾಟಲೈಟ್ ವ್ಯೂನಿಂದ ನೋಡಿದರೆ ನಿಮಗೆ ಇದರ ಬಳಿ 2 ಸರೋವರಗಳು ಕಾಣುತ್ತವೆ. ಒಂದು ಮಾನಸರೋವರ ಮತ್ತು ಇನ್ನೊಂದು ರಾಕ್ಷಸ್ಥಾನ್. ಈ 2 ಸರೋವರಗಳು ಸೈಡ್ ಬೈ ಸೈಡ್ ಇವೆ. ಎರಡರ ನಡುವೆ ಕೇವಲ 2 ರಿಂದ 3 ಕಿಲೋಮೀಟರ್ ದೂರವಿದೆ ಮತ್ತು ಸುತ್ತಲಿನ ಪರಿಸರವೂ ಒಂದೇ ರೀತಿ ಇದೆ. ಆದರೆ ಅದ್ಭುತ ವಿಷಯ ಏನೆಂದರೆ ಮಾನಸರೋವರದ ನೀರು ಸಿಹಿಯಾಗಿದೆ ಮತ್ತು ಕುಡಿಯಲು ಯೋಗ್ಯವಾದುದು. ಅದರಲ್ಲಿ ಮೀನುಗಳು ಮತ್ತು ಸಸ್ಯಗಳಿವೆ. ಇನ್ನೊಂದೆಡೆ ರಾಕ್ಷಸ್ಥಾನ್ನ ನೀರು ಉಪ್ಪುಮಯವಾಗಿದೆ
ಉಪ್ಪು ಎಷ್ಟು ಹೆಚ್ಚಿದೆ ಅಂದರೆ ಕುಡಿಯಲು ಕೂಡ ಸಾಧ್ಯವಿಲ್ಲ ಮತ್ತು ಸುತ್ತಲೂ ಏನೂ ಬೆಳೆಯುವುದಿಲ್ಲ. ಇದು ನಿಜವಾಗಿಯೂ ಒಂದು ನ್ಯಾಚುರಲ್ ವಂಡರ್ ಸ್ನೇಹಿತರೆ. ಎರಡೂ ಸರೋವರಗಳು ಒಂದೇ ಸ್ಥಳದಲ್ಲಿ ಅಕ್ಕಪಕ್ಕದಲ್ಲಿ ಇವೆ. ಆದರೆ ಒಂದರ ನೀರು ಸಾಲ್ಟ್ ವಾಟರ್ ಮತ್ತು ಇನ್ನೊಂದರ ನೀರು ಫ್ರೆಶ್ ವಾಟರ್. ಇದು ಹೇಗೆ ಸಾಧ್ಯ? ಇದರ ಬಗ್ಗೆ ಮುಂದೆ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಜನರ ನಂಬಿಕೆಯ ಪ್ರಕಾರ ಮಾನಸರೋವರ ದೇವತೆಗಳ ಸ್ನಾನದ ಸ್ಥಳ ಮತ್ತು ರಾಕ್ಷಸತಾಲ್ ರಾಕ್ಷಸರದ್ದು. ಒಂದು ಹೇಳಿಕೆಯ ಪ್ರಕಾರ ರಾವಣ ರಾಕ್ಷಸತಾಲ್ನಲ್ಲಿಯೇ ಭಗವಾನ್ ಶಿವನನ್ನು ಮೆಚ್ಚಿಸಲು ತಪಸ್ಸೆ ಮಾಡಿದ್ದು. ಆದರೆ ಅತ್ಯಂತ ಮುಖ್ಯ ವಿಷಯ ಏನೆಂದರೆ ಇದು 4 ಮೇಜರ್ ಏಷ್ಯನ್ ನದಿಗಳು ಅಂದರೆ ಇಂಡಸ್, ಸತ್ಲಜ್, ಬ್ರಹ್ಮಪುತ್ರ ಮತ್ತು ಕರ್ನಾಲಿ, ಇದು ಗಂಗೆಯಲ್ಲಿ ಸೇರುತ್ತದೆ, ಇವುಗಳ ಉಗಮ ಸ್ಥಾನ. ಈ ನದಿಗಳು ಕೋಟ್ಯಾಂತರ ಜನರಿಗೆ ನೀರು ಒದಗಿಸುತ್ತವೆ. ಒಂದು ಸೈಂಟಿಫಿಕ್ ಪರ್ಸ್ಪೆಕ್ಟಿವ್ ನಿಂದ ಇದು ಬಹಳ ಎಕ್ಸ್ಟ್ರಾರ್ಡಿನರಿ. ಒಂದು ಪರ್ವತ ಶ್ರೇಣಿಯಲ್ಲಿ ಕೇವಲ ಈ ಒಂದು ಪರ್ವತದ ಬಳಿ ಇಷ್ಟು ದೊಡ್ಡ ನದಿಗಳು ಉಗಮವಾಗುವುದು. ಆದರೆ ಮಾತು ಇಲ್ಲಿಗೆ ಮುಗಿಯುವುದಿಲ್ಲ. ನಾನು ಹೇಳಿದಂತೆ ಈ ಪರ್ವತದ ಆಕಾರವು ಬಹಳ ವಿಶೇಷ. ಕೈಲಾಸ ಪರ್ವತ ಆಲ್ಮೋಸ್ಟ್ ಪರ್ಫೆಕ್ಟ್ ಪಿರಮಿಡ್ ಶೇಪ್ನಲ್ಲಿದೆ. ಇದಕ್ಕೆ 4 ಫೇಸ್ಗಳಿವೆ: ಉತ್ತರ, ದಕ್ಷಿಣ, ಪೂರ್ವ ಮತ್ತು ಪಶ್ಚಿಮ. 4 ದಿಕ್ಕುಗಳಿಗೆ ಅಲೈನ್ ಆಗಿವೆ. ಇದು ನ್ಯಾಚುರಲ್ ಮೌಂಟೇನ್ ನಲ್ಲಿ ಬಹಳ ರೇರ್ ವಿಷಯ. ಇಷ್ಟೊಂದು ವಿರಳ ಆಗಿರುವುದರಿಂದಲೇ ಕೈಲಾಸಕ್ಕೆ ಸಂಬಂಧಿಸಿದಂತೆ ಬಹಳಷ್ಟು ಮಾತುಗಳು ಹೇಳಲ್ಪಡುತ್ತವೆ. ಇದರ ಪಿರಮಿಡ್ ಶೇಪ್ಗೆ ಸಂಬಂಧಿಸಿದಂತೆ ಡಾಕ್ಟರ್ ಮುರ್ಡಾಶಿ ಅವರು ಹೇಳುವ ಪ್ರಕಾರ ಇದು ಆರ್ಟಿಫಿಷಿಯಲಿ ಕನ್ಸ್ಟ್ರಕ್ಟೆಡ್ ಆಗಿದೆ. ಅಂದ್ರೆ ಇದನ್ನು ಯಾವುದೋ ಪ್ರಾಚೀನ ಅಡ್ವಾನ್ಸ್ ಸಿವಿಲೈಸೇಷನ್ ನಿಂದ ಮಾಡಲ್ಪಟ್ಟಿದೆ ಮತ್ತು ಜಗತ್ತಿನ ಇತರ ಪಿರಮಿಡ್ಗಳೊಂದಿಗೆ ಸಂಪರ್ಕ ಹೊಂದಿದೆ. ಕೆಲವರು ಹೇಳುವಂತೆ ಕೈಲಾಸ ಪರ್ವತದ ಕೆಳಗೆ ಶಾಂಬಾಲಾ ಮಾದರಿಯ ಮಿಥಿಕಲ್ ಸಿಟಿಗಳಿವೆ ಮತ್ತು ಕೈಲಾಸ ಅವುಗಳನ್ನು ಮರೆಮಾಚಿ ಇಟ್ಟಿದೆ. ಆದರೆ ಅತ್ಯಂತ ಜನಪ್ರಿಯ ಕ್ಲೇಮ್ ಏನೆಂದರೆ ಅದು ಟೈಮ್ ಡೈಲೇಷನ್. ಇದರ ಬಗ್ಗೆ ವಿಡಿಯೋದ ಆರಂಭದಲ್ಲಿಯೇ ಹೇಳಿದ ಹಾಗೆ ಕೈಲಾಸದ ಬಳಿ ಸಮಯ ಬಹಳ ಡಿಫರೆಂಟ್ ಆಗಿ ವರ್ತಿಸುತ್ತದೆ ಮತ್ತು ಯಾವುದಕ್ಕೆ ಹಲವು ವಾರಗಳು ಬೇಕಾಗುತ್ತವೋ ಅದು ಕೇವಲ ಗಂಟೆಗಳಲ್ಲಿ ಆಗುತ್ತದೆ. 12 ಗಂಟೆಗಳಲ್ಲಿ ಕೂದಲು ಮತ್ತು ಉಗುರುಗಳು ಸಾಮಾನ್ಯವಾಗಿ 2 ವಾರಗಳಲ್ಲಿ ಬೆಳೆಯುವಷ್ಟು ಬೆಳೆಯುತ್ತವೆ. ನಿಮಗೆ ಕೈಲಾಸ ಪರ್ವತದ ಬಗೆಗಿನ ಎಲ್ಲಾ ಕ್ಲೇಮ್ಗಳ ಹಿಂದಿನ ವೈಜ್ಞಾನಿಕ ಕಾರಣಗಳನ್ನು ತಿಳಿಯುವಲ್ಲಿ ಆಸಕ್ತಿ ಇದ್ದರೆ ಕಮೆಂಟ್ ಬಾಕ್ಸ್ ಅಲ್ಲಿ ಪಾರ್ಟ್ 2 ಅಂತ ಟೈಪ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸದ್ಯದಲ್ಲಿಯೇ ಮುಂದಿನ ಭಾಗದಲ್ಲಿ ನಿಮ್ಮೊಂದಿಗೆ ಭೇಟಿಯಾಗುತ್ತೇನೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳೊಂದಿಗೆ ದಯವಿಟ್ಟು ಶೇರ್ ಮಾಡಿ. ಥ್ಯಾಂಕ್ ಯು.